ನಾವು ನಿಮ್ಮನ್ನು ಎಲ್ಲಾ ಲೋಕಗಳಿಗೆ ಕರುಣೆಯಾಗಿ ಕಳುಹಿಸಿದ್ದೇವೆ. ಪ್ರಿಯ ವೀಕ್ಷಕರೇ, ಪವಿತ್ರ ಪ್ರವಾದಿ ಮುಹಮ್ಮದ್ ಸಲಾ ವಸಲ್ಲಂ ರವರ ಅದ್ಭುತ ನುಡಿಗಳು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಪವಿತ್ರ ಪ್ರವಾದಿ ಮುಹಮ್ಮದ್ ಸಲಾ ವಸಲ್ಲಂ ಅವರು ಅನಾಗರಿಕ, ಅನಕ್ಷರಸ್ಥ ಮತ್ತು ಅರೇಬಿಯಾದ ಯುದ್ಧ ಮಾಡುವ ಜನರಲ್ಲಿ ಸಹೋದರತ್ವವನ್ನು ಪ್ರೇರೇಪಿಸಿದರು. ಅವರ ಉದಾತ್ತ ಬೋಧನೆಗಳು ರಾಷ್ಟ್ರೀಯ, ಜನಾಂಗೀಯ ಮತ್ತು ಬಣ್ಣದ ವ್ಯತ್ಯಾಸಗಳನ್ನು ತೆಗೆದುಹಾಕುವಲ್ಲಿ ದೂರ ಹೋದರು. ಅವರು ಅವಿರತ ಶಕ್ತಿಯನ್ನು ಹೊಂದಿದ್ದರು. ಅವರು ಎಂದಿಗೂ ಅಸಡ್ಡೆ, ನಿರ್ಲಕ್ಷ್ಯ ಅಥವಾ ಅಜಾಗರೂಕರಾಗಿರಲಿಲ್ಲ. ಅವರು ತಮ್ಮ ಜೀವನದುದ್ದಕ್ಕೂ ಸುಳ್ಳು ಹೇಳಲಿಲ್ಲ. ಸತ್ಯವನ್ನು ದೃಢೀಕರಿಸಲು ಅವರು ಸತ್ಯದೊಂದಿಗೆ ಮಾನವ ಕುಲಕ್ಕೆ ಕಳುಹಿಸಲ್ಪಟ್ಟವರು. ಅವರ ಹಾದಿಯಲ್ಲಿ ಹಿಮ್ಮುಖ ಅಥವಾ ಅಡೆತಡೆಗಳಿಂದ ಅವರು ಎಂದಿಗೂ ಅಸಮಾಧಾನಗೊಂಡಿಲ್ಲ. ಅವರು ಬದುಕಿದ್ದ ಅತ್ಯಂತ ತಾಳ್ಮೆ ಮತ್ತು ಪರಿಶ್ರಮದ ವ್ಯಕ್ತಿಯವರು. ಅವರು ತಮ್ಮ ಇಚ್ಛೆಯನ್ನು ದೇವರ ಚಿತ್ತದಲ್ಲಿ ವಿಲೀನಗೊಳಿಸಿದರು. ಅವರು ಯಾರಿಗಾಗಿಯೂ ಕೆಲಸ ಮಾಡಲಿಲ್ಲ, ಆದರೆ ಅವರಿಗೆ ಶಾಶ್ವತವಾದ ಭವ್ಯತೆಯನ್ನು ನೀಡಿದ ದೇವರಿಗಾಗಿ. ಈ ಪವಿತ್ರ ಪ್ರವಾದಿಯವರ ಕೆಲವು ಅದ್ಭುತವಾದ ಮಾತುಗಳನ್ನು ನನ್ನ ನೆನಪಿನ ಸರಣಿಯ ಯಾದ್ಗಾರ್ ಸೀರೀಸ್ ಮೂಲಕ ತಮ್ಮೊಂದಿಗೆ ಈಗ ಹಂಚಿಕೊಳ್ಳುತ್ತಿದ್ದೆ. ಪ್ರವಾದಿಯ ನುಡಿ: ತನ್ನ ಸಹವರ್ತಿಗಳ ಮೇಲೆ ಕರುಣೆ ತೋರದವನ ಮೇಲೆ ಅಲ್ಲಾಹನಿಗೆ ಕರುಣೆ ಇಲ್ಲ. ತನ್ನ ಸಹವರ್ತಿಗಳ ಮೇಲೆ ಕರುಣೆ ತೋರದವನ ಮೇಲೆ ಅಲ್ಲಾಹನಿಗೆ ಕರುಣೆ ಇಲ್ಲ. ಸಹಿಷ್ಣು ಮತ್ತು ನ್ಯಾಯೋಚಿತ ಮನುಷ್ಯನನ್ನು ದೇವರು ಸ್ವರ್ಗಕ್ಕೆ ಒಪ್ಪಿಕೊಳ್ಳುತ್ತಾನೆ. ಸಹಿಷ್ಣು ಮತ್ತು ನ್ಯಾಯೋಚಿತ ಮನುಷ್ಯನನ್ನು ದೇವರು ಸ್ವರ್ಗಕ್ಕೆ ಒಪ್ಪಿಕೊಳ್ಳುತ್ತಾನೆ. ನೆರೆಹೊರೆಯವರು ಹಸಿದಿರುವಾಗ, ಯಾವುದೇ ಜಾತಿಯವರು ಇರಲಿ, ನೆರೆಹೊರೆಯವರು ಹಸಿದಿರುವಾಗ ಹೊಟ್ಟೆ ತುಂಬಾ ತಿನ್ನುವ ಇವರು ಪರಿಪೂರ್ಣ ಮುಸಲ್ಮಾನರಲ್ಲ. ವಿದ್ವಾಂಸ ಬಳಸುವ ಶಾಯಿ ಹುತಾತ್ಮರ ರಕ್ತಕ್ಕಿಂತ ಪವಿತ್ರವಾಗಿದೆ. ವಿದ್ವಾಂಸರು ಬಳಸುವ ಶಾಯಿ ಇಂಕ್ ಹುತಾತ್ಮರ ರಕ್ತಕ್ಕಿಂತ ಪವಿತ್ರವಾಗಿದೆ. ನಿಮ್ಮಲ್ಲಿ ಯಾರು ಬಯಸದ ಹೊರತು ನಂಬಿಕೆ ಇಲ್ಲ, ಅವನು ತನಗಾಗಿ ಬಯಸುತ್ತಿರುವ ತನ್ನ ಸಹೋದರನಿಗಾಗಿ. ತಾವೇನು ಇಚ್ಛೆ ಪಡ್ತೀರೋ ಅದೇ ತಮ್ಮ ಸಹೋದರನಿಗೂ ಇಚ್ಛೆ ಪಡಬೇಕು. ಇದೇ ಪವಿತ್ರ ಪ್ರವಾದಿಯವರ ನುಡಿ. ಮುಸ್ಲಿಂ ಒಂದು ರಚನೆಯ ಭಾಗಗಳಾಗಿ ಪರಸ್ಪರ ಸಂಬಂಧ ಹೊಂದಿದ್ದಾರೆ. ಅವರು ಒಂದು ಭಾಗವು ಇನ್ನೊಂದನ್ನು ಬಲಪಡಿಸುತ್ತದೆ. ತುಳಿತಕ್ಕೊಳಗಾದವರ ಪ್ರಾರ್ಥನೆಗೆ ಭಯಪಡಿ. ತುಳಿತಕ್ಕೆ ಒಳಗಾದವರ ಪ್ರಾರ್ಥನೆಗೆ ಭಯಪಡಿರಿ, ಏಕೆಂದರೆ ಅವರು ಮತ್ತು ದೇವರ ಮಧ್ಯೆ ಪರದೆ ಇರುವುದಿಲ್ಲ. ಅವರೇನು ಹೇಳ್ತಾರೆ ದೇವರು ಅದರಂತೆ ಮಾಡ್ತಾನೆ. ಅದಕ್ಕೆ ತುಳಿತಕ್ಕೊಳಗಾದವರ ಪ್ರಾರ್ಥನೆಗೆ ಭಯಪಡಿ, ಏಕೆಂದರೆ ಅವರ ಮತ್ತು ದೇವರ ನಡುವೆ ಯಾವುದೇ ಪರದೆ ಇಲ್ಲ. ಪವಿತ್ರ ಪ್ರವಾದಿ ಮುಹಮ್ಮದ್ ಸಲಾ ವಸಲ್ಲಂ ರವರ ನುಡಿಯ ಭಾಗ 1 ಇಲ್ಲಿಗೆ ಅಂತ್ಯಗೊಳಿಸುತ್ತೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. 2ನೇ ಭಾಗ ವೀಕ್ಷಿಸಿ ಮೆಚ್ಚುಗೆ ಆಗಿದ್ದಲ್ಲಿ ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. Mm-hmm.